ಈ ಮನಿ ಡಬಲಿಂಗ್ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಅನೇಕ ಜನ ಮೋಸ ಹೋಗಿದ್ದಾರೆ. ಎಲ್ಲೂ ಕೂಡ ನೋಡಿ ದುಡ್ಡು ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ವಂಚನೆಯಾಗಿದೆಯಂತೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೇ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಕೇರಳ ಮೂಲದ ಇಬ್ಬರು ಆರೋಪಿಗಳನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರಂತೆ. ಹೊಸಪೇಟೆ ಮೂಲದ ಮಮತಾಜ್ ಬೇಗಂ ಮತ್ತು ಸಹೋದರ ಅನೀಸ್ ಅನ್ನೋರಿಗೆ 1 ಕೋಟಿಗೂ ಅಧಿಕ ಹಣ ವಂಚನೆಯಾಗಿದೆಯಂತೆ. ಹಣ ಕೇಳೋದಕ್ಕೆ ಹೋದವರ ಮೇಲೆ ಮಮತಾಜ್ನ ದಬ್ಬಾಳಿಕೆ ಬೇರೆ ಆಗ್ತಿತ್ತಂತೆ. ಮಮತಾಜ್ ಬೇಗಂ ಅಂಡ್ ಟೀಮ್ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಬಂಧನ ಕೂಡ ಆಗಿದೆ. ಸರ್, ಈ ಮುಮ್ತಾಜ್ ಬೇಗಮ್ಮು ಹಾಗೂ ಅವ್ರ ಕುಟುಂಬದವರು, ಜಾಬೀರ್ ಆಗಿರ್ಬೋದು, ಅವ್ರ ಅಳಿಯ ಆಗಿರ್ಬೋದು, ಮಗಳಾಗಿರ್ಬೋದು, ಸರ್ ಹೆಂಗಾಗಿದೆ ಅಂತಂದು ಹೇಳಿದ್ರೆ ಕುಟುಂಬದವರು ಎಲ್ಲರೂ ಸಮೇತ ಸೇರಿ ಸುಮಾರು 500 ಜನಕ್ಕೆ ಮೋಸ ಮಾಡಿದ್ದಾರೆ. 500 ಜನಕ್ಕೆ. ಮುಸುರೆ ತಿಕ್ಕೋರ್ನ ಬಿಟ್ಟಿಲ್ಲ, ಡ್ರೈವರ್ನ ಬಿಟ್ಟಿಲ್ಲ, ಕಾಯಿಪಲ್ಯ ಮಾರೋರ್ನ ಬಿಟ್ಟಿಲ್ಲ, ಮನೆಯವ್ರನ್ನ ಬಿಟ್ಟಿಲ್ಲ, ಯಾರನ್ನ ಬಿಟ್ಟಿಲ್ಲ, ಕುಟುಂಬದವ್ರ ತಮ್ಮ ಸ್ವಂತ ಕುಟುಂಬದವ್ರನ್ನ ಕೂಡ ಬಿಟ್ಟಿಲ್ಲ, ಸಂಬಂಧಿಕರನ್ನ. ಈ ರೀತಿಯಾಗಿ ಮೋಸ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ, ನಾವು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಸ್ಕ್ರಾಪ್ ನಮ್ಮದು, ನಮ್ಮ ಮಳೆಯಂದರು, ನನ್ನ ಮಕ್ಕಳು ಎಲ್ಲರೂ ದೊಡ್ಡ ದೊಡ್ಡ ಜಾಬಲ್ಲಿದ್ದಾರೆ. ಅವರು ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಾರೆ, ಅವರು ಮಲ್ಬಾರ್ ಗೋಲ್ಡಿಂದು ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಪೆಟ್ರೋಲಿಯಂ ಬಿಸ್ನೆಸ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಾರೆ ಅಂತ ಹಲವೊಂದು ಫ್ಯಾಕ್ಟ್ರಿ ಇಂಡಸ್ಟ್ರಿಗಳು ಆಗ್ತಾರೆ ಅಂತಂದೇಳಿ ವಿವಿಧ ಆಸೆ ಆಮಿಷಗಳನ್ನು ಒಡ್ಡಿ ಅವರಿಗೆ ಹೆಚ್ಚಿನ ರಿಟರ್ನ್ಸ್ ನೀಡುವುದಾಗಿ ಅವರಿಗೆ ಒಂದು ನಂಬಿಕೆಯನ್ನು ಬರುವ ಥರ ಮಾಡಿ ಅನೀಸ್ ಎಂಬುವರ ಬಳಿಯಿಂದ ಸುಮಾರು 1,20,00,000ದವರೆಗೆ ಬ್ಯಾಂಕ್ HDFC ಬ್ಯಾಂಕ್ ಮುಖಾಂತರ ಅವರು ಹಣನ 2024 ಜನವರಿಯಿಂದ ನಿರಂತರವಾಗಿ ಕಾಲಕ್ಕೆ ಪಡೆದುಕೊಳ್ತಾ ಬಂದಿರ್ತಾರೆ. ಸೊ ಹಣ ಡಬಲಿಂಗ್ ಎಷ್ಟು ವರ್ಷದಲ್ಲಿ ಗೊತ್ತಿಲ್ಲ. ಹಣ ಡಬಲಿಂಗ್ ಮಾಡೋದಂಥದ್ದು ಅದು ಅಷ್ಟು ಈಸಿ ಅಲ್ಲ. ಹಣ ಡಬಲಿಂಗ್ ಬ್ಯಾಂಕಲ್ಲಿ ನಿಮ್ಗೆ 10 ವರ್ಷ ಆಗುತ್ತೆ. ಉಳಿದ ಕಡೆ ನೀವು ಬೇರೆ ಕೊಟ್ಟರೆ. ನನಗೆ ಯಾರೊಬ್ರು ಆರೋಪ ಮಾಡ್ತಾ ಇದ್ರಲ್ಲ, ನಮ್ಮನ್ನೆಲ್ಲ ಮೋಸ ಮಾಡಿದ್ರು. ಯಾರು ಮೋಸ ಮಾಡಿದ್ರು? ನೀನು ಮೋಸ ಹೋಗಿದ್ದು. ನಂಬಬಾರದು ಅಂದ್ರೆ ನಂಬ್ತಾರೆ. ನೀನ್ ಯಾಕೆ ಹೋದೆ? ಹೌದು. ಈಗ ನನಗೊಂದು ಪ್ರಶ್ನೆ ಬರುತ್ತೆ, ಇಲ್ಲಿ ಅನೇಕರು ಬರ್ತಾರೆ, ಸರ್ ನಾವು ಇದು ಕಟ್ಟಿದ್ವಿ ಸರ್, ಮೋಸ ಮಾಡ್ಬಿಟ್ಟ ಅಂತೇಳಿ. ಹೌದಾ? ಹೆಂಗ್ ಮೋಸ ಸರ್? ಡಬಲ್ ಕೊಡ್ತೇನೆ ಅಂತ ಹೇಳ್ದ, ಆಮೇಲೆ ಕೊಡ್ಲಿಲ್ಲ, ಓಡೋಗ್ಬಿಟ್ಟ ಅಂತ. ಅಲ್ಲ ಮಗನೇ, ನಿಮ್ಗೆ ಅತಿ ಆಸೆಯಿಂದ ನಿನಗೆ ಡಬಲ್ ಬಂದಿದ್ರೆ ನೀನು ಬರ್ತಿದ್ಯಾ ಇಲ್ಲಿಗೆ? ಹೌದು, ಬರ್ತಾ ಇರ್ಲಿಲ್ಲ. ನಿಮಗೆ ಲಾಭ ಸಿಕ್ಕಿದ್ರೆ ನಿಮ್ಗೆ ಸ್ವರಣೆ ಇರೋದಿಲ್ಲ, ಹಾಕೊಂಡು ಹೋಗ್ಬಿಡ್ತೀರಿ. ಈಗ ಮೋಸ ಆಗಿದೆ, ಮೋಸ ಹೋಗಿದ್ಯಾರು? ನಿಮ್ಗೆ ಯಾರು ಹೇಳಿದ್ರು ಮೋಸ ಹೋಗ್ಲಿಕ್ಕೆ? ಅತ್ಯಾಸ ಯಾಕೆ ಮಾಡಿದ್ರಿ? ಬ್ಯಾಂಕಲ್ಲಿ ಹಾಕಿ ಫಿಕ್ಸ್ ಡೆಪಾಸಿಟ್ ಇಡಿ. 1 ಲಕ್ಷ ಫಿಕ್ಸ್ ಡೆಪಾಸಿಟ್ ಇಡ್ತೀರಾ ನೀವು ಬ್ಯಾಂಕಲ್ಲಿ? ನೀವು ಫಿಕ್ಸ್ಡ್ ಡೆಪಾಸಿಟ್ ಆದರೆ 7,000 ಬರುತ್ತೆ ನಿಮಗೆ ವರ್ಷಕ್ಕೆ. 10 ಲಕ್ಷ ಇಡ್ತೀರಾ, 70,000 ಬರುತ್ತೆ ವರ್ಷಕ್ಕೆ. ಆಯಿತು, ನಿಮಗೆ ಗೊತ್ತಿರುವಂಥ ಯಾವುದೋ ಕೆಲವರು ಇರ್ತಾರೆ ಮತ್ತೊಬ್ಬರು ಅಂತೇಳಿ, ನಿಮಗೆ 2% ತಗೋತಾರೆ. ನೀವು 10 ಲಕ್ಷ ಕೊಟ್ಟರೆ 20,000 ಕೊಡು. ಈಗ ನೀವು 10 ಲಕ್ಷ ಬ್ಯಾಂಕಲ್ಲಿ ಇಟ್ಟರೆ ನಿಮ್ಗೆ ಎಷ್ಟು ಬರುತ್ತೆ? 7,000 ರೂಪಾಯಿ ಬರುತ್ತೆ 7%ಅಲ್ಲಿ. ಅಂದರೆ ವರ್ಷಕ್ಕೆ 7%. ಸಾಧಾರಣವಾಗಿ ನೀವು 1 ಲಕ್ಷದ ಚಿನ್ನ ಬ್ಯಾಂಕಲ್ಲಿ ಇಟ್ಟರೆ, ಈ 1 ಲಕ್ಷ ತಗೊಂಡ್ರೆ 1,000 ರೂಪಾಯಿ ಕೊಡಬೇಕು, 1%. ಇಲ್ಲಿ 0.7%, 1%. ಯಾರು ಗುರುತಿದ್ದವರು, ಗಿಲ್ಡರು, ಅದು ನಿಮ್ಮ ನಂಬಿಕೆ ಮೇಲೆ ಯಾವ ಕೊಡಿ. 2% ಕೊಡ್ತೀನಿ, 1.5% ಕೊಡ್ತೀನಿ ಅಂತಂದರೆ 10 ಲಕ್ಷಕ್ಕೆ ಅವ್ರು 15,000 ಕೊಡ್ತಾರೆ. ತಿಂಗಳಿಗೆ 15,000 ಕೊಡ್ತಾರೆ. ವರ್ಷಕ್ಕೆ 1.5 ಲಕ್ಷ ಆಯಿತು, ಬ್ಯಾಂಕಲ್ಲಿ 70,000 ಆಯಿತು. ಅದು ನಿಮ್ಮ ಇದರ ಮೇಲೆ. ಪುಕ್ಷಣ ಸಿಕ್ತು ಅಂತಂದರೆ ಪಿನಾಲ್ ಕುಡಿದು ಬಿಡ್ತೀನಿ ಅಂತ ಹೋದರೆ ಹಿಂಗೆ ಆಗೋದು. ಸಾರಿ ಟು ಸೇ ದಿಸ್, ಸುಮ್ಮನೆ ಈ ಕಳ್ಳರ ಸುಳ್ಳರ ಕೈಗೆ ಸಿಕ್ಕಾಕೋಬೇಡಿ, ಹಿಂಗೆ ಆಗುವಂಥದ್ದು. ಈ ಮನಿ ಡಬಲಿಂಗ್ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಅನೇಕ ಜನ ಮೋಸ ಹೋಗಿದ್ದಾರೆ. ಎಲ್ಲೂ ಕೂಡ ನೋಡಿ ದುಡ್ಡು ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ವಂಚನೆಯಾಗಿದೆಯಂತೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೇ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಕೇರಳ ಮೂಲದ ಇಬ್ಬರು ಆರೋಪಿಗಳನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರಂತೆ. ಹೊಸಪೇಟೆ ಮೂಲದ ಮಮತಾಜ್ ಬೇಗಂ ಮತ್ತು ಸಹೋದರ ಅನೀಸ್ ಅನ್ನೋರಿಗೆ 1 ಕೋಟಿಗೂ ಅಧಿಕ ಹಣ ವಂಚನೆಯಾಗಿದೆಯಂತೆ. ಹಣ ಕೇಳೋದಕ್ಕೆ ಹೋದವರ ಮೇಲೆ ಮಮತಾಜ್ನ ದಬ್ಬಾಳಿಕೆ ಬೇರೆ ಆಗ್ತಿತ್ತಂತೆ. ಮಮತಾಜ್ ಬೇಗಂ ಅಂಡ್ ಟೀಮ್ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಬಂಧನ ಕೂಡ ಆಗಿದೆ. ಸರ್, ಈ ಮುಮ್ತಾಜ್ ಬೇಗಮ್ಮು ಹಾಗೂ ಅವ್ರ ಕುಟುಂಬದವರು, ಜಾಬೀರ್ ಆಗಿರ್ಬೋದು, ಅವ್ರ ಅಳಿಯ ಆಗಿರ್ಬೋದು, ಮಗಳಾಗಿರ್ಬೋದು, ಸರ್ ಹೆಂಗಾಗಿದೆ ಅಂತಂದು ಹೇಳಿದ್ರೆ ಕುಟುಂಬದವರು ಎಲ್ಲರೂ ಸಮೇತ ಸೇರಿ ಸುಮಾರು 500 ಜನಕ್ಕೆ ಮೋಸ ಮಾಡಿದ್ದಾರೆ. 500 ಜನಕ್ಕೆ.
ಮುಸುರೆ ತಿಕ್ಕೋರ್ನ ಬಿಟ್ಟಿಲ್ಲ, ಡ್ರೈವರ್ನ ಬಿಟ್ಟಿಲ್ಲ, ಕಾಯಿಪಲ್ಯ ಮಾರೋರ್ನ ಬಿಟ್ಟಿಲ್ಲ, ಮನೆಯವ್ರ ಬಿಟ್ಟಿಲ್ಲ, ಯಾರನ್ನ ಬಿಟ್ಟಿಲ್ಲ, ಕುಟುಂಬದವ್ರು ತಮ್ಮ ಸ್ವಂತ ಕುಟುಂಬದವ್ರನ್ನ ಕೂಡ ಬಿಟ್ಟಿಲ್ಲ, ಸಂಬಂಧಿಕರನ್ನ. ಈ ರೀತಿಯಾಗಿ ಮೋಸ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ, ನಾವು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಸ್ಕ್ರಾಪ್ ನಮ್ಮದು, ನಮ್ಮ ಅಳಿಯಂದರು, ನನ್ನ ಮಕ್ಕಳು ಎಲ್ಲರೂ ದೊಡ್ಡ ದೊಡ್ಡ ಜಾಬಲ್ಲಿದ್ದಾರೆ, ಅವರು ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಾರೆ, ಅವರು ಮಲ್ಬಾರ್ ಗೋಲ್ಡಿಂದು ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಪೆಟ್ರೋಲಿಯಂ ಬಿಸ್ನೆಸ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಾರೆ ಅಂತ ಹಲವೊಂದು ಫ್ಯಾಕ್ಟ್ರಿ ಇಂಡಸ್ಟ್ರಿಗಳು ಆಗ್ತಾರೆ ಅಂತಂದೇಳಿ ವಿವಿಧ ಆಸೆ ಆಮಿಷಗಳನ್ನು ಒಡ್ಡಿ ಅವರಿಗೆ ಹೆಚ್ಚಿನ ರಿಟರ್ನ್ಸ್ ನೀಡುವುದಾಗಿ ಅವರಿಗೆ ಒಂದು ನಂಬಿಕೆಯನ್ನು ಬರುವ ಥರ ಮಾಡಿ ಅನೀಸ್ ಎಂಬುವರ ಬಳಿಯಿಂದ ಸುಮಾರು 1,20,00,000ದವರೆಗೆ ಬ್ಯಾಂಕ್ HDFC ಬ್ಯಾಂಕ್ ಮುಖಾಂತರ ಅವರು ಹಣನ 2024 ಜನವರಿಯಿಂದ ನಿರಂತರವಾಗಿ ಕಾಲಕ್ಕೆ ಪಡೆದುಕೊಳ್ತಾ ಬಂದಿರ್ತಾರೆ. ಸೊ ಈ ಓಕೆ, ಹಣ ಡಬ್ಲಿಂಗ್ ಎಷ್ಟು ವರ್ಷದಲ್ಲಿ ಗೊತ್ತಿಲ್ಲ. ಹಣ ಡಬ್ಲಿಂಗ್ ಮಾಡೋದಂಥದ್ದು ಅಷ್ಟು ಈಸಿ ಅಲ್ಲ. ಹಣ ಡಬ್ಲಿಂಗ್ ಬ್ಯಾಂಕಲ್ಲಿ ನಿಮ್ಗೆ 10 ವರ್ಷ ಆಗುತ್ತೆ, ಉಳಿದ ಕಡೆ ನೀವು ಬೇರೆ ಕೊಟ್ಟರೆ. ನನಗೆ ಅವರೊಬ್ರು ಆರೋಪ ಮಾಡ್ತಾ ಇದ್ರಲ್ಲ, ನಮ್ಮನ್ನೆಲ್ಲ ಮೋಸ ಮಾಡಿದ್ರು. ಯಾರು ಮೋಸ ಮಾಡಿದ್ರು? ನೀನು ಮೋಸ ಹೋಗಿದ್ದು. ನಂಬಬಾರ್ದು ಅಂದ್ರೆ ನಂಬ್ತಾರೆ. ನೀನ್ ಯಾಕೆ ಹೋದೆ? ಹೌದು. ಈಗ ನನಗೊಂದು ಪ್ರಶ್ನೆ ಬರುತ್ತೆ, ಇಲ್ಲಿ ಅನೇಕರು ಬರ್ತಾರೆ, ಸರ್ ನಾವು ಇದು ಕಟ್ಟಿದ್ವಿ ಸರ್, ಮೋಸ ಮಾಡ್ಬಿಟ್ಟ ಅಂತೇಳಿ. ಹೌದಾ? ಹೆಂಗ್ ಮೋಸ ಸರ್? ಡಬಲ್ ಕೊಡ್ತೇನೆ ಅಂತ ಹೇಳ್ದ, ಆಮೇಲೆ ಕೊಡ್ಲಿಲ್ಲ, ಓಡೋಗ್ಬಿಟ್ಟ ಅಂತ. ಅಲ್ಲ ಮಗನೇ, ನಿಮ್ಗೆ ಅತಿ ಆಸೆಯಿಂದ ದುಡ್ಡು ನಿನಗೆ ಡಬಲ್ ಬಂದಿದ್ರೆ ನೀನು ಬರ್ತಿದ್ಯಾ ಇಲ್ಲಿಗೆ? ಹೌದು ಹೌದು, ಬರ್ತಾ ಇರ್ಲಿಲ್ಲ. ನಿಮಗೆ ಲಾಭ ಸಿಕ್ಕಿದ್ರೆ ನಿಮ್ ಸ್ವರಣೆ ಇರೋದಿಲ್ಲ, ಹಾಕೊಂಡು ಹೋಗ್ಬಿಡ್ತೀರಿ. ಈಗ ಮೋಸ ಆಗಿದೆ, ಮೋಸ ಹೋಗಿದ್ಯಾರು? ನಿಮ್ಗೆ ಯಾರು ಹೇಳಿದ್ರು ಮೋಸ ಹೋಗ್ಲಿಕ್ಕೆ? ಅತ್ಯಾಸ ಯಾಕೆ ಮಾಡಿದ್ರಿ? ಬ್ಯಾಂಕಲ್ಲಿ ಹಾಕಿ ಫಿಕ್ಸ್ ಡೆಪಾಸಿಟ್ ಇಡಿ. 1 ಲಕ್ಷ ಫಿಕ್ಸ್ ಡೆಪಾಸಿಟ್ ಇಡ್ತೀರಾ ನೀವು ಬ್ಯಾಂಕಲ್ಲಿ? ನೀವು ಫಿಕ್ಸ್ಡ್ ಡೆಪಾಸಿಟ್ ಆದರೆ 7,000 ಬರುತ್ತೆ ನಿಮಗೆ ವರ್ಷಕ್ಕೆ. 10 ಲಕ್ಷ ಇಡ್ತೀರಾ, 70,000 ಬರುತ್ತೆ ವರ್ಷಕ್ಕೆ. ಆಯಿತು, ನಿಮಗೆ ಗೊತ್ತಿರುವಂಥ ಯಾವುದೋ ಕೆಲವರು ಇರ್ತಾರೆ ಮತ್ತೊಬ್ಬರು ಅಂತೇಳಿ, ನಿಮಗೆ 2% ತಗೋತಾರೆ. ನೀವು 10 ಲಕ್ಷ ಕೊಟ್ಟರೆ 20,000 ಕೊಡ. ಈಗ ನೀವು 10 ಲಕ್ಷ ಬ್ಯಾಂಕಲ್ಲಿ ಇಟ್ಟರೆ ನಿಮ್ಗೆ ಎಷ್ಟು ಬರುತ್ತೆ? 7,000 ರೂಪಾಯಿ ಬರುತ್ತೆ 7% ಅಲ್ಲಿ. ಅಂದರೆ ವರ್ಷಕ್ಕೆ 7%. ಸಾಧಾರಣವಾಗಿ ನೀವು 1 ಲಕ್ಷದ ಚಿನ್ನ ಬ್ಯಾಂಕಲ್ಲಿ ಇಟ್ಟರೆ, ಈ 1 ಲಕ್ಷ ತಗೊಂಡ್ರೆ 1,000 ರೂಪಾಯಿ ಕೊಡಬೇಕು, 1%. ಇಲ್ಲಿ 0.7%, 1%. ಯಾರು ಗುರುತಿದ್ದವರು, ಗಿಲ್ಡರು, ಅದು ನಿಮ್ಮ ನಂಬಿಕೆ ಮೇಲೆ ಯಾವ ಕೊಡಿ. 2% ಕೊಡ್ತೀನಿ, 1.5% ಕೊಡ್ತೀನಿ ಅಂತಂದರೆ 10 ಲಕ್ಷಕ್ಕೆ ಅವರು 15,000 ಕೊಡ್ತಾರೆ ತಿಂಗಳಿಗೆ 15,000 ಕೊಡ್ತಾರೆ. ವರ್ಷಕ್ಕೆ 1.5 ಲಕ್ಷ ಆಯಿತು, ಬ್ಯಾಂಕಲ್ಲಿ 70,000 ಆಯಿತು. ಅದು ನಿಮ್ಮ ಇದರ ಮೇಲೆ. ಪುಕ್ಷಣ ಸಿಕ್ತು ಅಂತಂದರೆ ಪಿನಾಲ್ ಕುಡಿದು ಬಿಡ್ತೀನಿ ಅಂತ ಹೋದರೆ ಹಿಂಗೆ ಆಗೋದು. ಸಾರಿ ಟು ಸೇ ದಿಸ್, ಸುಮ್ಮನೆ ಈ ಕಳ್ಳರ ಸುಳ್ಳರ ಕೈಗೆ ಸಿಕ್ಕಾಕೋಗ್ಬಿಡಿ, ಹಿಂಗೆ ಆಗುವಂಥದ್ದು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವ್ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.